ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಇಂಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರಿ ಅವ್ರಿಗೆ ಗುಡ್ ನ್ಯೂಸ್ ಸ್ನೇಹಿತರೆ. ಏನಂದರೆ, ಚಿನ್ನದ ಬೆಲೆಯಲ್ಲಿ ವಾರದ ಕೊನೆಯಲ್ಲಿ ಸ್ನೇಹಿತರೆ ತಟಸ್ಥ. ಇಂದು 10 ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಂಡ್ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಂದಿನ ಚಿನ್ನದ ದರ ಎಷ್ಟಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದಕ್ಕೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಚಿನ್ನ ಖರೀದಿ ಮಾಡುವುದಕ್ಕಂತ ಅಲ್ಲ ಸ್ನೇಹಿತರೆ, ಹೂಡಿಕೆಯನ್ನು ಮಾಡುವುದಕ್ಕೆ ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗುತ್ತಾ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಸ್ವರ್ಣ ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಆಭರಣವಾಗಿ ಮಾತ್ರವಲ್ಲ ಸ್ನೇಹಿತರೆ, ಹೂಡಿಕೆಯ ಸಾಧನವಾಗಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಚಿನ್ನ. ಆರ್ಥಿಕ ಅನಿಶ್ಚಿತತೆ ಸಮಯದಲ್ಲಿ ಚಿನ್ನವು ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿ ಗುರುತಿಸಲ್ಪಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವರ್ಣದ ದರವು ಗಮನಾರ್ಹ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಇದು ಹೂಡಿಕೆದಾರರಿಗೆ ಮತ್ತು ಗ್ರಾಹಕರಿಗೆ ಒಂದು ರೀತಿಯ ಭರವಸೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ವರ್ಣದ ದರದ ಸ್ಥಿರತೆಯ ಕಾರಣಗಳನ್ನು ಮತ್ತು ಅದರ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸುತ್ತಾ ಹೋಗೋಣ. ಸ್ನೇಹಿತರೆ, ಚಿನ್ನ ಬೆಳ್ಳಿಯ ಬೆಲೆ ಇಂದು ಜೂನ್ 29, 2025 ಗೋಲ್ಡ್ ಪ್ರೈಸ್ ಎಷ್ಟಿದೆ? ಇಂದು ವೀಕೆಂಡ್ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಚಿನ್ನದ ದರದ ಸ್ಥಿರತೆಯ ಕಾರಣಗಳೇನು ಅನ್ನೋದಾದರೆ, ಚಿನ್ನದ ದರದ ಸ್ಥಿರತೆಯ ಹಿಂದೆ ಹಲವಾರು ಅಂಶಗಳು ಕಾರಣವಾಗಿವೆ ಸ್ನೇಹಿತರೆ. ಜಾಗತಿಕ ಆರ್ಥಿಕ ಸ್ಥಿತಿಗತಿಗಳು, ಡಾಲರ್ನ ಮೌಲ್ಯದಲ್ಲಿನ ಏರಿಳಿತಗಳು ಮತ್ತು ಚಿನ್ನದ ಬೇಡಿಕೆ ಪೂರೈಕೆ ಸಮತೋಲನವು ಇದರಲ್ಲಿ ಪ್ರಮುಖವಾಗಿದೆ. ಇನ್ನು ಭಾರತದಲ್ಲಿ ಚಿನ್ನದ ಬೇಡಿಕೆಯು ಮದುವೆಯ ಋತುಗಳು ಅಥವಾ ಹಬ್ಬ ಹರಿದಿನಗಳು ಸಂಬಂಧಿಸಿದ ಯಾವುದಾದರೂ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಸಮತೋಲನ ಕಂಡುಕೊಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರವು ಗಣನೀಯವಾಗಿ ಏರಿಳಿತವಿಲ್ಲದೆ ಸ್ಥಿರವಾಗಿರುವುದು ದೇಶೀಯ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದೆ ಸ್ನೇಹಿತರೆ. ಇದರಿಂದಾಗಿ ಗ್ರಾಹಕರು ಮತ್ತು ಹೂಡಿಕೆದಾರರು ಈ ಸ್ಥಿರತೆಯು ತಾತ್ಕಾಲಿಕವಾಗಿರಬಹುದೆಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ತಿಳಿಸ್ತಿರೋದೇನೆಂದರೆ, ಚಿನ್ನ ಯಾವ ಸಮಯದಲ್ಲಿ ಕಡಿಮೆಗೆ ಸಿಗಲಿದೆ, ಚಿನ್ನ ಅಂತಲ್ಲ ಬೆಳ್ಳಿಯನ್ನು ಸಿಕ್ಕಾಪಟ್ಟೆ ಜನರು ಖರೀದಿ ಮಾಡ್ತಾರೆ. ಯಾವ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗಲಿದೆ ಆ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿಬಿಡಿ ಸ್ನೇಹಿತರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಂದಿಗೂ ಕೂಡ ಕಡಿಮೆಯಾಗುವುದಿಲ್ಲ, ಏರಿಕೆಯಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನಿಮಗೆ ಬೆನಿಫಿಟ್, ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿಬಿಡಿ. ಇನ್ನು ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಎಷ್ಟಿದೆ, 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಬೆಲೆ ಎಷ್ಟಿದೆ, ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 97,420 ರೂಪಾಯಿ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಮ್ಗೆ ಸ್ನೇಹಿತರೆ 89,300 ರೂಪಾಯಿ. ಬೆಳ್ಳಿಯ ಬೆಲೆ 1 kgಗೆ 1,07,800 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಪ್ರಮುಖ ನಗರದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, 1 ಗ್ರಾಮ್ಗೆ, 10 ಗ್ರಾಮ್ಗೆ, 8 ಗ್ರಾಮ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ 7,307 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8,930 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 9,742 ರೂಪಾಯಿ ಇದೆ ಸ್ನೇಹಿತರೆ.
ಇನ್ನು 8 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 58,456 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 71,440 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 77,936 ರೂಪಾಯಿ ಇದೆ. ಅದೇ ರೀತಿ 10 ಗ್ರಾಮ್ಗೆ ತಿಳಿಸ್ಕೊಡ್ತೀನಿ. 10 ಗ್ರಾಮ್ ಚಿನ್ನದ ಬೆಲೆ 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 97,420 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 89,300 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 73,070 ರೂಪಾಯಿ ಇದೆ. ಇನ್ನು 100 ಗ್ರಾಮ್ಗೆ ಸಾಕಷ್ಟು ಜನರು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ, ಅಂಥವರಿಗೆ ಇದು ಅಂತಲೇ ಹೇಳ್ಬೋದು. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಸ್ನೇಹಿತರೆ 7,30,700 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣದ ಬೆಲೆ 8,93,000 ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ನ ಬೆಲೆ ಅಪರಂಜಿಯ ಬೆಲೆ 9,74,200 100 ಗ್ರಾಮ್ ಚಿನ್ನದ ಬೆಲೆ. ಇನ್ನು ವಿವಿಧ ನಗರಗಳಲ್ಲಿ ಅಂದರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಡಿಮೆ ಇರುತ್ತೆ. ಅದಕ್ಕೆ ಕಾರಣ ಕೂಡ ತಿಳಿಸ್ಕೊಡ್ತೀನಿ. ಯಾಕೆ ಈ ಥರ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ವೇರಿಯೇಷನ್ ನೋಡ್ತಾ ಇರ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಚೆನ್ನೈ ಮತ್ತು ಮುಂಬೈಯಲ್ಲಿ ಸೇಮ್ ರೇಟ್ ಇದೆ. 1 ಗ್ರಾಮ್ಗೆ 8,930 ರೂಪಾಯಿ ಇದೆ ಸ್ನೇಹಿತರೆ. ಮುಂಬೈಲೂ ಕೂಡ ಸೇಮ್ ರೇಟ್ ಇದೆ. ಆದರೆ ಮುಂಬೈ ಮತ್ತು ಚೆನ್ನೈಗೆ ಹೋಲಿಕೆಯನ್ನು ಮಾಡಿದರೆ ದೆಹಲಿಯಲ್ಲಿ 8,945 ಅಂದರೆ 15 ರೂಪಾಯಿ ಜಾಸ್ತಿ ಇದೆ. ಇನ್ನು ಕೋಲ್ಕತ್ತಾದಲ್ಲಿ ಮತ್ತು ಬೆಂಗಳೂರಲ್ಲಿ ಮತ್ತು ಹೈದರಾಬಾದಲ್ಲಿ ಈ 3 ನಗರಗಳಲ್ಲಿ 8,930 ರೂಪಾಯಿ ಇದೆ. ಇನ್ನು ಬೆಂಗಳೂರಲ್ಲೂ ಸೇಮ್ ರೇಟ್ ಇದೆ, 8,930 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ. ಇನ್ನು ಹೈದರಾಬಾದಲ್ಲೂ ಕೂಡ ಸೇಮ್ ಇದೆ, ಕೇರಳದಲ್ಲೂ ಮತ್ತು ಪುಣೆಯಲ್ಲೂ ಸೇಮ್ ಇದೆ. ಆದರೆ ವಡೋದರದಲ್ಲಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಇದೆ, 8,935 ಅಂದರೆ 5 ರೂಪಾಯಿ ಜಾಸ್ತಿ ಇದೆ. ಇನ್ನು ಅಹಮದಾಬಾದಲ್ಲೂ ಕೂಡ 8,935 ರೂಪಾಯಿ ಇದೆ. ಅದೇ ರೀತಿ ವಿವಿಧ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೆನ್ನೈಯಲ್ಲಿ ಸ್ನೇಹಿತರೆ 11,780 ರೂಪಾಯಿ ಇದೆ. ಅದೇ ರೀತಿ ಮುಂಬೈಯಲ್ಲಿ ಮತ್ತು ದೆಹಲಿಯಲ್ಲಿ ಕಡಿಮೆ ಇದೆ, 10,780. ದೆಹಲಿಯಲ್ಲೂ ಕೂಡ 10,780. ಕೋಲ್ಕತ್ತಾ, ದೆಹಲಿ, ಮುಂಬೈಗೆ ಹೋಲಿಕೆಯನ್ನು ಮಾಡಿದರೆ ಚೆನ್ನೈಯಲ್ಲಿ ಬೆಳ್ಳಿಯ ದರ 11,780 ಅಂದರೆ 1,000 ಜಾಸ್ತಿ ಇದೆ 100 ಗ್ರಾಮ್ ಬೆಳ್ಳಿಯ ಬೆಲೆ. ಇನ್ನು ಬೆಂಗಳೂರಲ್ಲಿ ಸ್ನೇಹಿತರೆ 10,780 ಬೆಳ್ಳಿಯ ಬೆಲೆ. ಇನ್ನು ಹೈದರಾಬಾದಲ್ಲಿ ಮತ್ತು ಸ್ನೇಹಿತರೆ ಕೇರಳದಲ್ಲಿ ನೋಡ್ತಾ ಇರ್ಬೋದು 11,780 ರೂಪಾಯಿ ಇದೆ. ಇನ್ನು ಕೇರಳದಲ್ಲೂ ಕೂಡ 1,000 ಜಾಸ್ತಿ ಇದೆ. ಪುಣೆ, ವಡೋದರ, ಅಹಮದಾಬಾದಲ್ಲಿ ಮಾತ್ರ ಸೇಮ್ ರೇಟ್ ಇದೆ, 10,780 100 ಗ್ರಾಮ್ ಬೆಳ್ಳಿಯ ಬೆಲೆ. ಸ್ನೇಹಿತರೆ, ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಷ್ಟೊಂದು ಏರಿಕೆಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕೆ ಇಷ್ಟು ಚೇಂಜಸ್ನ ಆಗಿರ್ಬೋದು ಅನ್ನೋದಾದರೆ ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದರೆ GSTಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಅಥವಾ ಖರೀದಿ ಮಾಡೋಕ್ಕೆ ಹೋಗಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸ್ನೇಹಿತರೆ ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಇಂಟ್ರೆಸ್ಟ್ ಇರೋರು, ಚಿನ್ನ ಬಗ್ಗೆ ತಿಳ್ಕೋಬೇಕು ಅನ್ನೋರು ಅಥವಾ ಚಿನ್ನದಲ್ಲಿ ಏನಾದರೂ ಮೋಸವನ್ನು ಹೋಗ್ತಿದ್ರೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ನೀವು ದೂರನ್ನು ಕೂಡ ನೀಡ್ಬೋದು. ಯಾವ ಆ್ಯಪ್ ಅಂದರೆ BIS ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡ್ಬೋದು. ಇನ್ನು ಚಿನ್ನದ ದರ ಈ ಸ್ಥಿರತೆಯು ಗ್ರಾಹಕರಿಗೆ ಖರೀದಿಯ ಒಂದು ಉತ್ತಮ ಅವಕಾಶವನ್ನು ಒದಗಿಸಿದೆ. ಆದರೆ ಜಾಗತಿಕ ಮತ್ತು ದೇಶೀಯ ಆರ್ಥಿಕ ಬದಲಾವಣೆಗಳು ಭವಿಷ್ಯದಲ್ಲಿ ಈ ಸ್ಥಿರತೆಯನ್ನು ಬದಲಾಯಿಸಬಹುದು. ಮುಂದಿನ ದಿನಗಳಲ್ಲಿ ಚಿನ್ನದ ದರ ಇದೇ ರೀತಿ ಇರುತ್ತೆ ಅನ್ಕೊಳ್ಳೋಕೆ ಹೋಗ್ಬಿಡಿ, ಜಾಸ್ತಿ ಕೂಡ ಆಗ್ಬೋದು. ಇನ್ನು ಚಿನ್ನದ ಹೂಡಿಕೆಯನ್ನು ಯೋಜನೆ ಮಾಡುವವರು ಮಾರುಕಟ್ಟೆಯ ಒಂದಿಷ್ಟು ತಿಳುವಳಿಕೆಯೊಂದಿಗೆ ಮುಂದುವರಿಯುವುದು ಬುದ್ಧಿವಂತಿಕೆಯಾಗಿದೆ. ಒಟ್ಟಾರೆಯಾಗಿ ಸ್ವರ್ಣವು ಇನ್ನು ಆರ್ಥಿಕ ಸ್ಥಿರತೆಯ ಚಿಹ್ನೆಯಾಗಿ ಉಳಿದಿದೆ ಅಂತಲೇ ಹೇಳ್ಬೋದು.
ಭಾರತೀಯ ಮಹಿಳೆಯರ ನಂಬಿಕೆ ಚಿನ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನ ಭಾರತದಲ್ಲಿ ಕೇವಲ ಲೋಹವಲ್ಲ ಸ್ನೇಹಿತರೆ, ಅದು ಸಾಂಪ್ರದಾಯಿಕ ನೆನಪು ಮತ್ತು ಭದ್ರತೆಗೆ ಪ್ರತೀಕ. ಮದುವೆ, ಹಬ್ಬ ಹರಿದಿನಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಚಿನ್ನ ಖರೀದಿ ಒಂದು ರೂಢಿಯಾಗಿದ್ದು, ಮಹಿಳೆಯರಿಗಾಗಿ ಇದರ ಭದ್ರತೆ ಅಪಾರವಾಗಿದೆ. ಕೆಲವರು ಚಿನ್ನವನ್ನು ತುರ್ತು ಅವಸ್ಥೆಯಲ್ಲಿ ಹಣದ ಪರ್ಯಾಯವಾಗಿ ಉಪಯೋಗಿಸುವ ನಂಬಿಕೆ ಕೂಡ ಇಡ್ತಾರೆ. ಮುಂದೆ ಏನಾಗ್ಬೋದು ಚಿನ್ನದ ದರ ಅನ್ನೋದನ್ನ ನೋಡೋದಾದರೆ, ಚಿನ್ನದ ದರ ಮುಂದಿನ ದಿನಗಳಲ್ಲಿ ಏರಿಕೆಯಾಗಬಹುದೇ ಅಥವಾ ಇನ್ನಷ್ಟು ಇಳಿಕೆಯಾಗಬಹುದೇ ಎಂಬ ಪ್ರಶ್ನೆ ಈಗ ಚರ್ಚೆಯ ವಿಷಯವಾಗಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಜಾಗತಿಕ ಮಟ್ಟದ ತಾತ್ಕಾಲಿಕ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ಗ್ರಾಹಕರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು, ಅಥವಾ ತಜ್ಞರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಹೂಡಿಕೆಗೆ ಮುನ್ನ ಗಮನದಲ್ಲಿಟ್ಕೊಳ್ಳಿ, ಈ ವಿಡಿಯೋ ಉದ್ದೇಶ ಮಾಹಿತಿ ನೀಡುವುದು ಮಾತ್ರ ಅಲ್ಲ. ಹಣಕಾಸು ಸಲಹೆಗಾಗಿ ಪರಿಗಣಿಸಬೇಡಿ. ಚಿನ್ನ ಮತ್ತು ಬೆಳ್ಳಿ ಹೂಡಿಕೆಯ ಮೊದಲು ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಪ್ರತಿನಿತ್ಯ ಗೋಲ್ಡ್ ರೇಟ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ಕೇರ್ಫುಲ್ ಆಗಿ ಚಿನ್ನವನ್ನು ಖರೀದಿ ಮಾಡಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದೇ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಕೂಡ ಅವರು ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.